ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ವೆಜಿಟೇಬಲ್ ಪಲಾವ್ ವಿತ್ ಮೆಂತ್ಯ ಸೊಪ್ಪು ಜೊತೆ ವೆಜಿಟೇಬಲ್ ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ, ಒಂದು ಟೊಮೊಟೊ, ಒಂದು 10 ಹಸಿರು ಮೆಣಸಿನ್ಕಾಯಿ, ಖಾರ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಒಂದು 4-5 ಚಕ್ಕೆ ಸಿಹಿ ಬರುತ್ತೆ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ನನಗಿಷ್ಟ, ಅದಕ್ಕೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಮರಾಠಿ ಮೊಗ್ಗು, ಒಂದೆರಡು ಲವಂಗ ಒಂದು ಹಾಕಿದ್ರೂ ನಡೆಯುತ್ತೆ, ನಾನು ಒಂದೇ ಹಾಕೋದು, ಜಾಸ್ತಿ ಖಾರ ಇಷ್ಟಪಡಲ್ಲ ನಮ್ಮನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ಜೀರಿಗೆ, ಇಷ್ಟು ಹಾಕೊಂಡು ಚೆನ್ನಾಗಿ ಆಡಿಸ್ಕೋಬೇಕು. ನೋಡಿ, ಮಸಾಲೆ ಈ ರೀತಿ ಬರಬೇಕು. ಮತ್ತು ತರಕಾರಿಗಳು ನಿಮ್ಗೆ ಯಾವ್ಯಾವ ಫೇವ್ರೇಟ್ ಇರುತ್ತೆ ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಒಗ್ಗರಣೆಗೆ ಒಂದು 2 ಈರುಳ್ಳಿ, ಸ್ವಲ್ಪ ಮೆಂತ್ಯ, ಟೊಮೊಟೊ ಮತ್ತು ಒಂದು 2 ಕಂತೆಯಷ್ಟು ಮೆಂತ್ಯ ಸೊಪ್ಪು, ಅರಿಶಿನ ಪುಡಿ, ಜೀರಿಗೆ, ನಮ್ಮ ಹತ್ರ ಸೋಂಪು ಇದ್ದರೆ ಸೋಂಪು ಕಾಳು, ಸಾಸಿವೆ, ನೋಡಿ ಇಷ್ಟು ಬೇಕು. ಇಷ್ಟು ಇಟ್ಕೊಂಡಿದ್ದೀನಿ ನಾನು. ತರಕಾರಿನೂ ಸೈಡೇ ಇಟ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿ ಮಾಡೋಣ. ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಸಿ. ಅದಾದ್ಮೇಲೆ ಫಸ್ಟು ಕಡಲೆಬೀಜ ಹಾಕಿ, ಯಾಕೆಂದರೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಡಲೆಬೀಜ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮೆತ್ತಗಿದ್ರೆ ಹಸಿಗೆ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಜೀರಿಗೆ, ಸೋಂಪು ಸ್ವಲ್ಪ ಇಷ್ಟು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನೂ ಹಂಗೆ ಆಡ್ಸೋಕೆ ಹಾಕ್ಕೋಬೋದು. ಇದಾದ್ಮೇಲೆ ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಮಾಗಿದ್ಮೇಲೆ, ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಾಗಿಸ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು, ಕೈ ಬರಲ್ಲ ಎಣ್ಣೆಲಿ ಚೆನ್ನಾಗಿ ಹುರಿದ್ರೆ. ಸ್ವಲ್ಪ ಮೆಂತ್ಯ ಜೊತೆ ಟೊಮೊಟೊ ಹಣ್ಣು ಹಾಕಿದ್ದೀನಿ ನಾನು. ಮೆಂತ್ಯ ಹಾಕಿದ್ರೆ ತಂಪು ದೇಹಕ್ಕೆ ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತು ತರಕಾರಿಗಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪ ಒಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷ ಹಂಗೆ ಹುರ್ಕೋಬೇಕು ತರಕಾರಿನೂ. ರುಬ್ಬಿದ ಖಾರ ಹಾಕ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದು ಹಸಿ ವಾಸನೆ ಹೋಗೋ ಥರ. ನೋಡಿ, ಇವಾಗ ನೀರು ಹಾಕ್ಕೋತಾ ಇದ್ದೀನಿ ನಾನು. ಒಂದು 2 ಲೋಟದಷ್ಟು ಅಕ್ಕಿ, ಅಂದರೆ 2 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ 1 ಲೀಟ್ರ್ ನೀರು ಹಾಕ್ಕೋಬೇಕು 2 ಪಾವು ಅಕ್ಕಿಗೆ. ಸ್ವಲ್ಪ ಉಪ್ಪು ಹಾಕಿ, ಅದಾದಮೇಲೆ ಅರಿಶಿನ ಪುಡಿ ಹಾಕಿ, ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಮಡಗಬೇಕು. ನೋಡಿ, ಕುದಿ ಬರ್ತಾಯಿದೆ ಇವಾಗ. ಕುದಿ ಬಂದಾಗ ಅಕ್ಕಿ ನೆನೆಸಿರೋ ಅಕ್ಕಿ ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಹಿಂಗೆ ಕುದೀತಾ ಇರೋದಕ್ಕೆ ಹಾಕಿದ್ರೆ ಅನ್ನ ಮೆತ್ತಗಾಗಲ್ಲ, ಚೆನ್ನಾಗಿ ಬರುತ್ತೆ ಕಾಳು ಥರ ಅಂತ. ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇದಕ್ಕೆ. ಅದೆಲ್ಲ ಆದಮೇಲೆ ಸ್ವಲ್ಪ ಮೇಲೆ ಫ್ಲೇವರ್ಗೆ ಸಾಂಬಾರು ಸೊಪ್ಪು ಹಾಕ್ಕೋಬೇಕು. ಈಗ ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ರೆಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.